ಹುಡುಗನ ಕ್ರಶ್ ಆಕತಿ, ಹ್ಮ್ ನಾವು ಹುಡುಗನ್ ಮುದ್ದಾಡ್ಬೇಕು ಅನ್ಸುತ್ತ. ನಮಗ್ ನಿಮ್ ಮೇಲೆ ಕ್ರಶ್ ಆಗೈತೆ ನಾವೇ ಬಂದು ಕೇಳ್ತೀವಲ್ಲ. ನಮ್ಗ ಆತರ ಮೂಡಿದ್ರೆ ನಾವೇ ನಿಮ್ನ ಕೇಳ್ತೀವಿ. ಕರೆ ಯಾರು ನಮ್ಮನ್ನ ಆತರ ನೋಡ್ಬೇಡ್ರಿ. ಅವ್ರಿಗೇನಾದ್ರು ಕೈ ಮುಗಿತೀನಿ, ಯಾರು ಆತರ ನೋಡ್ಬೇಡ್ರಿ. ನಾವು ಒಂದ್ ಮನುಷ್ಯನ ಜನ್ಮನದ, ನಮ್ಗ ಆತರ ಮೂಡಿದ್ರೆ ನಾವೇ ನಿಮ್ನ ಕೇಳ್ತೀವಿ. ಕರೆ ಆದ್ರೆ ನೀವ್ ಆತರ ಹಂಗ್ ಸೊನ್ನೆ ಮಾಡೋದು, ನಮಗೂ ಒಂದ್ ಮಾನವತೆ ಐತೆ. ನಾವು ಮೈ ಬಟ್ಟೆನ ಹಾಕೊಂಡಿವ್, ನಾವ್ ಬತ್ಲೇ ಇಲ್ಲ. ನಾವು ಬಟ್ಟೆನ ಹಾಕೊಂಡ್ ನಮ್ ಕಿಮ್ಮತ್ತದ, ನಮಗೂ ಮನುಷ್ಯತ್ವ ಐತಿ. ನಾವು ತಾಯಿ ತಂದಿ ಹೊಟ್ಟೆಗಿಂದ ಹುಟ್ಟಿ ಬಂದಿವ್. ನಮ್ಮನ್ನ ಯಾವ ಕೀಳಾಗಿ ನೋಡ್ಬೇಡ್ರಿ. ನಮಗ್ ಹಂಗ ಇಷ್ಟ ಕರಿಬೇಡ್ರಿ. ನಮಗ್ ನಿಮ್ ಮೇಲೆ ಕ್ರಶ್ ಆಗೈತೆ ನಾವೇ ಬಂದು ಕೇಳ್ತೀವಲ್ಲ, ನಿಮ್ ಮೇಲೆ ಕ್ರಶ್ ಆಗ ಅಂತೇಳಿ. ನೀವ್ ಅಷ್ಟ ಆಹಾ ಉಷ್ಕ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಪ್ರಯೋಜನನೇ ಇಲ್ಲ. ಅದು ನಮಗೂ ಮನ್ಸಿಗೆ ಅಲ್ಟಾಗತ್ತ, ಬಾಳ ನೋವಾಗತ್ರಿ ಆ ಟೈಮ್ನಾಗ. ಮೇಡಮ್, ಈಗ ಇನ್ನೊಂದು ಕೊನೆಯದಾಗಿ ಒಂದು ಕೊನೆಯ ಪ್ರಶ್ನೆ. ಈಗ ತಮ್ಮಲ್ಲಿ ಫೀಲಿಂಗ್ಸ್ ಗಳು ಇರ್ತಾವ ಅಂತ, ಹೆಣ್ಣಿನ ಫೀಲಿಂಗ್ಸ್ ಗಳು ಬರ್ತಾವ ಅಂತ? ಯಾಕಂದ್ರೆ ಈಗ ಮೊದಲು ಗಂಡಾಗಿದ್ದವರು, ಸೊ ಹೆಣ್ಣಿನ ಫೀಲಿಂಗ್ಸ್ ಹೇಗೆ ಅಂತ ಅಂದ್ರೆ ಅವು ಇಂಥ ಭಾವನೆಗಳು ತಮ್ಮಲ್ಲಿ ಬರ್ತಾವ ಹೇಗೆ? ಸರ್ ಹೇಳ್ಬೇಕಂದ್ರ ಫೀಲಿಂಗ್ ಇರೋದಲ್ಲ. ನಾನು ಒಟ್ಟಿಗೆ ಅನ್ನ ಸಾರನ ಊಟ ಮಾಡ್ತೀನಿ, ನನಗೂ ಫೀಲಿಂಗ್ ಇರೋದೆ. ಫೀಲಿಂಗ್ ಐತ್ರಿ. ಓಕೆ, ಅಂದ್ರೆ ಐತಿ. ಹೆಂಗ್ ಫೀಲಿಂಗ್ ಅಂದ್ರ ಒಂದೇ ಫೀಲಿಂಗ್, ನಾನು ಚಂದ ಹುಡುಗಿ ತರನೇ ಇರ್ಬೇಕು ಅನ್ನೋದು. ಇಲ್ಲೇ ಈಗ ಹಳ್ಳಿ ಕಡೆ ಈ ತರ ಸೀರೆ ನೋಡ್ಬೇಕ, ಡ್ರೆಸ್ ಅದು ಹಾಕೋಂಗಿಲ್ಲ, ಅದು ಆಸೆ ಬಾಳ್ ನಮಗ. ನಾವು ಡ್ರೆಸ್ ಹಾಕೋಬೇಕ, ಚೂಡಿದಾರ್ ಹಾಕೋಬೇಕ, ಹಂಗ ಆಸೆ ಇರುದೆ. ಬಟ್ ಆ ಟೈಮ್ನಾಗ ಇಲ್ಲಿ ನಮ್ಮ ಕಡೆ ಎಲ್ಲ ಏನಂತಾರ, ದೇವರಂತ ಕಾಲ್ ಮುಗಿತಾರ ನಮಗ. ಹೆಜ್ಜೆಯ ನಡೀತಾ ಕನ್ಸೆಳ್ತಾ ತಕದಿಮಿತಾ, ಆತರ ಇಲ್ಲಿ ನಡೆಯಲ್ಲ. ಬಟ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರ, ಭಾವನೆಗಳು ಹೆಂಗಂದ್ರ ನಮಗೂ ಹುಡುಗನ ಕ್ರಶ್ ಆಕತಿ, ನಾವು ಹುಡುಗನ್ ಮುದ್ದಾಡ್ಬೇಕು ಅನ್ಸುತ್ತ. ಈ ತರ ಭಾವನೆಗಳು ಮಾಮೂಲಿಯಾಗಿ ಇರುದೇ ರೀ, ಇರುದೆ. ನಾನೊಬ್ಳೆ ಅಲ್ಲ, ನಮ್ ಸ್ಟ್ರಾಂಗ್ ಜೆಂಡರ್ ಒಳಗೆ ಇದು ಇರುದೆ. ಬೇಕಾ ಸ್ಟ್ರಾಂಗ್ ಜೆಂಡರ್ ಇರ್ಲಿ, ಅವ್ರಿಗೊಬ್ರು ಪಾರ್ಟ್ನರ್ ಇದ್ದೇ ಇರ್ತಾರ. ಹೇಳಿ, ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳ್ರಿ. ನಮ್ ಪಾರ್ಟ್ನರ್ ಬಗ್ಗೆ ಹೇಳ್ಬೇಕಂದ್ರ ಏನಂತ ಹೇಳೋಕ ಅವ್ರ ಬಗ್ಗೆ? ಅಲ್ಲಲ್ಲ, ಮೊದಲೇ ಹೇಗಾಯ್ತು, ಕ್ರಶ್ ಆಯ್ತಾ? ಹಂಗೇ ರೀ, ನಾವು ಹೋಗ್ತಾ ಬರ್ತಾ ನೋಡ್ತಿದ್ರು, ಮಾತಾಡ್ತಿದ್ರು. ಹಂಗ ಮಾತಾಡ್ತಾ ಫೋನ್ಯಾಗ ನೋಡ್ತಾ ಹಂಗ ಏನೇನೋ ಮಾತಾಡ್ತಾ ಹಂಗ ಇನ್ನೂ ನಮಗ ಸಂಪರ್ಕ ಇಲ್ರಿ. ಮಾತಾಡ್ತಿದೀವ್ರಿ. ಅದ್ರ ಬಟ್ ನಾನು ಅವನ್ ತಾಳಿ ಕಟ್ತೀನಿ ಮಾಡ್ತೀನಿ, ಅವ್ರಂತಾರಿ ಬೇಡಪ್ಪ ನನಗೇನ್ ತಾಳಿ ಕಟ್ತೀನಿ, ನನಗ ಬೇಡ, ನಾನೇ ಮುಂದಿನ ಲಗ್ನ ಮಾಡ್ತೀನಿ. ಕರೆ ನೀನ್ ಹೆಂಡ್ರು ಮಗ ಕೂಡ ಚೆನ್ನಾಗಿರು, ನನಗೂ ಬೇಡ, ಸಾಕಿಂಗ ಫ್ರೆಂಡ್ಲೇ ಮಾತಾಡ್ಕೋತಿರ. ಈಗಲೂ ಕಾಂಟ್ಯಾಕ್ಟ್ ಇದಾರ? ಹಾ ಇದಾರ. ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ಹೆಚ್ಚು ವೈರಲ್ ಆಗಿರೋ, ಅದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗ್ ಬಂತು ಆ ಒಂದು ಕ್ರೇಜ್ ಅಂತ? ಸರ್ ನಿಜ ಹೇಳ್ಬೇಕಂದ್ರ, ನಾನ್ ಮಾಮೂಲಿಯಾಗಿ ನನ್ಗೆ ಯಾವತ್ತಿಗೂ ನನ್ ಮೊಬೈಲ್ ಎಂದ್ ಹಿಡ್ದಿನಿ. ನಾನು ಅವತ್ತಿಂದ ಮೊಬೈಲ್ ನನ್ನ ಕಡೆ ಮೊಬೈಲ್ ಇರದೆ. ಫಸ್ಟ್ ಕೆಲವೊಂದು ಐಡಿಗಳಿದ್ದು ನನಗೆ ಅದೊಂದು ಐಡಿ ನಾನು ಬೇರೆ ಯೂಸ್ ಮಾಡತ್ತಾರ ಅವನ್ನ. ಆ ಐಡಿ ಹೇಳ್ಬೇಕಂದ್ರೆ ನಾ ಮಾಮೂಲಿಯಾಗಿ ಮಾಡ್ತಾ ಇದ್ದೆ. ನೆಕ್ಸ್ಟ್ ಈಗ ಒಂದ್ ವರ್ಷನೂ ಆಗಿಲ್ಲ, 1 ವರ್ಷ ಆಯ್ತು ಅದ. ಈಗ ಸಂಗೀತ ವಿಷ್ಣು ಅಂತ ಐಡಿ ಇದೆ ಅಲ್ರಿ, ಆ ಐಡಿ ತಗ 1 ವರ್ಷ ಆಯ್ತು. ಏನೋ ನನ್ನ ಸ್ಮೈಲ್ ಆಗಿರ್ಬೋದು, ನನ್ನ ಹೆಂಡತಿ ಆಗಿರ್ಬೋದು, ನಾನು ಮಾಡ್ತಿರ್ನಲ್ಲ, ಅವ್ರು ಜನ ಬೆಳೆಸ್ಯಾರ, ನಾವ್ ಬೆಳೆದಿಲ್ಲ, ಅವ್ರು ಬೆಳೆಸ್ಯಾರ. ನಿಮ್ಮ ಒಂದೊಂದು ವಿಡಿಯೋಗಳಲ್ಲಿ ಸಾಂಪ್ರದಾಯಿಕವಾಗಿ ಡ್ಯಾನ್ಸ್ ಮಾಡಿರುವಂತದ್ದು, ನಂತರ ಒಂದಿಷ್ಟು ಮಾಡರ್ನ್ ಆಗಿ ಮಾಡಿರುವಂತದ್ದು, ಅವನ್ನೆಲ್ಲ ನೋಡಿ ಹೆಚ್ಚು ಫಾಲೋವರ್ಸ್ ಆಗಿರುವಂತದ್ದು, ಸುಮಾರು ಹೆಚ್ಚು ಫಾಲೋವರ್ಸ್ ತಮಗಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್ ನನ್ಗ ಕೆಲವು ಜನ ಕೇಳ್ತಾರ, ಹೇಳ್ದವ್ರು ಅದಾರ, ಕೇಳ್ದವ್ರು ಅದಾರ, ನನ್ಕಿಂತ ಇನ್ಸ್ಟಾಗ್ರಾಮ್ ಜಾಸ್ತಿ ಬೆಳೆದವ್ರು ಅದಾರ. ಅವ್ರಂಗ ಹೇಳ್ತಾರ, ಸಂಗೀತ ಇನ್ಸ್ಟಾಗ್ರಾಮ್ ನಾವು ನೋಡ್ತಿರ್ತೀವಿ, ನಿಮ್ ಮಂದಿ ಬಾಬಾ ಹೊಲಸ್ ಮಾಡ್ತಿರ್ತಾರ, ನೀ ಹಂಗ್ ಮಾಡಂಗಿಲ್ಲ ನೋಡ್ ಸಂಗೀತ, ಬಾಳ್ ಚಂದ ಮಾಡ್ತಿ ಅಂದಾರ. ನನಗ ಬಾಳ ಜನ ಅಂದಾರ, ಅಕ್ಕಗೊಳ್ಕೊಂಡ ಬಾಳ ಜನ ಅಕ್ಕಗೊಳಂಗ ಅಂದಾರ. ಮತ್ತ ಇನ್ನೊಂದು ಹೇಳ್ಬೇಕಂದ್ರ, ಇವ್ರು ಇನ್ಸ್ಟಾಗ್ರಾಮ್ ಒಳಗೆ ಯಾರೋ ಒಬ್ರು ಮಾಡ್ತಾರ ಅಂತೇಳಿ ಅಷ್ಟು ಕಳಂಕ ಬರ್ಬಾರ್ದು. ನಿಮ್ಮವ್ರ ಅಂತಾರಲ್ಲ, ಈ ಮಾತು ತಪ್ಪು. ಇನ್ನು ಯೂಟ್ಯೂಬ್ ಇದೆಯಾ ನಿಮ್ದು? ಸರ್ ಯೂಟ್ಯೂಬ್ ಇತ್ರಿ, ನಮ್ಮ ಅಣ್ಣ ಮೊಬೈಲ್ ಕಳ್ಕೊಂಡೆ, ಅದ್ ಇಮೇಲ್ ಐಡಿ ಹೋಗೈತ್ರಿ ನಂದು. ಅದ್ರಾಗೂ 16,000 ಫಾಲೋವರ್ಸ್ ಇತ್ತು. ಅಲ್ಲ, ಮೇಲ್ ಐಡಿ ಇದ್ರೆ ರಿಕವರ್ ಆಗತ್ತೆ ಅದು? ಸರ್ ನಂಗೆ ನೆನಪಿಲ್ರಿ ಸರ್, ಮೇಲ್ ಐಡಿನೇ ನೆನಪಿಲ್ಲ ಸರ್. ಈ ಮೊಬೈಲ್ ನ ಬೇರೆ ಮಾಡ್ಕೊಂಡೇನ್ರಿ. ಜೀವನದಲ್ಲಿ ಹಲವಾರು ವ್ಯಕ್ತಿಗಳು ಹಲವಾರು ರೀತಿ ಪರಿಚಯ ಆಗ್ತಾರೆ, ಅವರ ಮುಖಗಳು ಹಲವಾರು ರೀತಿ ಇರ್ತವೆ. ಹೀಗಾಗಿ
ಯಾರ್ಯಾರು ಏನೇನ್ ಪಾಠಗಳನ್ನ ಕಲಿಸಿದ್ದಾರೆ? ಅಯ್ಯೋ ಪಾಠ ಕಲಿಸ್ತಾರ ಬಾಳ ಜನ ಅದಾರ್ರಿ. ಓಕೆ. ಪಾಠ ನಮ್ಮೋರೇ ಸರ್, ನಮ್ಮೋರೇ ಬರಗಲ್ಲ ನಮ್ಮೋರೇ ಸರ್. ನಮ್ಮ ಹತ್ರ ಮಾತಾಡೋದು, ನಿಮ್ಮ ಹತ್ರ ಮಾತಾಡೋದು, ಮತ್ತೆ ಮಂದಿ ದೊಡ್ಡರ ಮೊದಲದ್ರಿಗೆ ಹೋಗ ನಾನೇ ಸಹಜ ಅನ್ನೋದ್ರಿ. ಹಿಂಗ್ ಮಾಡಿದ್ರ ಬಾಳ ಜನ ಅದಾರ್ರಿ. ಆದ್ರ ಅವ್ರಿಂದ ನಾ ಪಾಠ ಅವ್ರನ್ನ ಕೆಟ್ಟ ಅನ್ನಂಗಿಲ್ರಿ. ಅವ್ರ ಒಳ್ಳೆಯವ್ರಿ, ಅವ್ರ ನಮ್ ಗುರು ಇದ್ದಂಗ ನಮಗ ನಮ್ ಪಾಠ ಕಲ್ಸ್ಯಾರ, ನಮ್ ಪಾಠ ಕಲ್ಸ್ಯಾರಿ. ಅವ್ರಿಂದ ನಾ ಬಾಳ್ ಪಾಠ ಕಲ್ತೀನ್ರಿ. ಅಂದ್ರೆ ಅವರೇ ಅವ್ರ ಜೀವನ ಇಲ್ಲದ ನನ್ ಜೀವನ ಇಲ್ಲದ ಅಷ್ಟೇ ಸಾಕು ನನಗ. ಅಂದ್ರೆ ಈಗ ನಮ್ಮ ಬಗ್ಗೆ ಮಾತನಾಡೋರು ಏನಿದ್ದಾರೆ ಅದನ್ನ ಮಾತಾಡ್ತಾ ಇರ್ಬೇಕು ಅವ್ರು. ಅಂದ್ರೆ ನಾವೆಲ್ಲ ಬೆಳೆಯಕ್ ಸಾಧ್ಯ ಆಗುತ್ತೆ. ಅವರೇ ಪ್ರೇರಣೆ ಅಂತ ಹೇಳ್ಬೋದು. ಇಷ್ಟೇ ಉದಾಹರಣೆ, ಮತ್ತೇನಿಲ್ಲ. ಅದಾರಿ ಬಾಳ ಜನ. ಈಗ ನೋಡ್ರಿ, ನಾವು ನೀವು ಸರ್ ಈಗ ನಿಜ ಹೇಳ್ಬೇಕಂದ್ರೆ ನಾವು ನೀವು ಮಾತಾಡ್ತೀವಲ್ರಿ, ನಾಳೆ ನಮಗೂ ನಿಮ್ಗೆ ಕಡ್ಡಿ ತರೋರ ಬಾಳ ಜನ ಅದಾರಿ. ಇದರಿಂದ ಬಾಳ ಪಾಠ ಕಲ್ತೀನ್ರಿ ನಾನು. ನಿಜ ಹೇಳ್ಬೇಕಂದ್ರ ಕೆಲವಸ್ ದಿನ ಹೊಡ್ತು ಊಟ ಮೇಲೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿಲ್ಲ ನಾನು. ಅಷ್ಟು ಅವ್ರಿಂದ ನೀವು ಅನುಭವಿಸಿನಿ. ಇವ್ ಹೆಂಗ್ ಹೋಗ್ಕೊಳ್ ಹೋಲ್ ಅಲ್ಲಿಗೆ ಹೆಂಗ್ ಮಾಡ್ತಾರ ಮಾಡ್ಲಿ. ನಿಮ್ಮಲ್ಲೇನಾ ಅಥವಾ ನಮ್ಮಲ್ಲೇ ಸರ್. ಒಂದ್ ಹೆಣ್ಣು ಒಂದ್ ಗಂಡು ಅಷ್ಟೇ, ಒಂದ್ ಹೆಣ್ಣು ಒಂದ್ ಮಗಳ ಮುಖ್ಯ. ಬಾಳ ನೋವು ಕೊಟ್ಟಾರ್ರಿ. ನೋವು ಸಹಿಸ್ಕೊಂಡಿನಿ. ಆದ್ರ ನನ್ನಿಂದ ಆ ಸದತಿ ಎಲ್ಲ ತಾಯಿ ಅದಾಳ, ಮತ್ತೆ ಜನ ಬೆಂಬಲಿಕೆ ಅದ. ಜನ ನನ್ಗೆ ಯಾರ ಕೈ ಬಿಟ್ರು, ಆ ದೇವ್ರ ಕೈ ಬಿಟ್ಟಿಲ್ಲ. ನಿಮ್ಮಂತ ಅಣ್ಣ ತಮ್ಮಂದರ ಎಂದು ನಂಗೆ ಕೈ ಬಿಟ್ಟಿಲ್ಲ. ಅವ್ರಂಗ ಏನೋ ಆಗ್ಲಿ ಹಿಂದ ಬೇನು ಚಾಪರ್ಸ್ಯಾರ, ಅದು ಸಾಕ್ ನಂಗ. ಯಾವ್ದೋ ಒಂದ್ ನಾಯಿ ಹೋಗೋದ್ರ ದೇವ್ಲಕ್ಕ ಹಾಳಾಗೋದಿಲ್ರಿ. ಹಂಗಾಗಿ ಅಷ್ಟೇ ಜೀವನ ಇಲ್ರಿ. ಶತ್ರುವಿಂದ ಅದ್ ಕಲ್ತೀನಿ. ಅವ್ರಂಗ್ ಶತ್ರು ಅಲ್ಲ, ಅವ್ರಂಗ್ ಗುರುನ ಅಂತ ಹೇಳ್ಕೊತೀನಿ. ಮೇಡಮ್, ಇನ್ನು ಈ ಕಮತಿಗೆಯಲ್ಲಿ ಅತಿ ಹೆಚ್ಚು ಮಂಗಳಮುಖಿ ಇದ್ದಾರೆ ಅಂತ ಕೇಳಿ. ಹೌದು ಸರ್, ಅದಾರ. ಆ ಮಂಗಳಮುಖಿ ಅನ್ನೋದಕ್ಕಿಂತ ಜೋಗತಿಯವರು ಹೆಚ್ಚಿದ್ದಾರೆ ಅಂತ. ಈಗ ತಮ್ಮ ಗುರುಗಳು ಹೇಗೆ ಅಂತಕ್ಕಂಥದ್ದು ಸರ್? ನಮ್ಮ ಊರೊಳಗ 12 ಮಂದಿ ವಿಷಯ ಮಾತಾಡ್ತಕ್ಕದ ನನ್ಗೆ ಯಾರು ಇಲ್ರಿ. ನಾ ಹೇಳ್ಬೇಕಂದ್ರ ಬಸ್ಸನ್ನೇ ಮಾತದಾರಿ. ಅವ್ರು ದೊಡ್ಡ ವ್ಯಕ್ತಿ ಅದಾರ. ಮುದ್ದು ಮನಸ್ಸ ಅವ್ರದ್ರಿ, ಮುದ್ದು ಮನಸ್ಸ. ಕೋಪ ಬಂದಾಗ ಹೊಡಿತಾರ, ಕೋಪ ಇಲ್ಲಟ ಮುದ್ದು ಮಾಡಿ ಇಟ್ಟು ಬಂದಾರ್ರಿ. ಅವ್ರ ಹೇಳಕ್ ನಂಗೇನು ನುಡಿಗಳಿಲ್ಲ. ಅದೇ ಕಾರಣ ನಿಜ ಹೇಳ್ಬೇಕಂದ್ರ ಅವ್ರಂತ ವ್ಯಕ್ತಿ ಈಗ ಯಾರು ಸಿಗೋದಿಲ್ಲ. ಅಷ್ಟು ನಿಯತ್ತು, ಮಾತಲ್ಲೇ ಗತ್ತು, ಅಷ್ಟು ಒಳ್ಳೆಯವ್ರದಾರಿ ಅವ್ರು. ಅವ್ರು ಬಸನ್ನೆ ಮಣ್ಣುಕೆತ್ತ ನಡೆದಾಡೋ ದೇವರು. ಇವತ್ ನಿಮಿಷಕ್ಕ ನನ್ನ ವಿಷಯದೊಳಗ ನಮ್ಮ ಊರಿಗೆ ದೇವ್ರ ಅಂತಾರ ಅವ್ರಿಗೆ. ಕಮತ್ಗಿ ಊರ್ಗ ದೇವ್ರವ್ರು. ಮತ್ತ ಏನ್ಬೇಕಂದ್ರ ನಮ್ಮವ್ರು ಎಲ್ಲೇ ಎಲ್ಲ ಪುನಃ ಬೊಂಬೈ ತನ ಏನ್ ಜಗಳ ಆಗಿರ್ಲಿ, ಅವ್ರಿಗೆ ನ್ಯೂಸ್ ಹೋಗ್ಲೇಬೇಕದು. ಇವ್ರಿಗೆ ಅಲ್ಲಿ ಏನೋ ಒಂದ್ ಕೆಟ್ಟಾಗಿರ್ಲಿ ಚಲೋ ಆಗಿರ್ಲಿ, ಅವ್ರು ನ್ಯೂಸ್ ಹೇಳಬೇಕು. ದೊಡ್ಡ ಮನುಷ್ಯರು ಅದಾರ. ಇವ್ರ ವಯಸ್ಸವ್ರು ಇವ್ರ ವಯಸ್ಸವ್ರು ಇವಾಗ ಯಾರು ಇಲ್ಲ. ಇವಾಗಿನ ಯಾರು ಇಲ್ಲ. ಅವ್ರು ಒಂಥರ ದೇವ್ರೆ. ಉಂಡ್ ಊಟ ಕಣ್ ಕನಸು ಹೇಳ್ದವ್ರ ಅದಾರ. ದೇವ್ರೆ ನನ್ಗೆ ಅವರು ಬುದ್ಧಿಗೋಸ್ಕರ ಹೊಡೆದಾರ, ಬಡದಾರ, ಬುದ್ಧಿ ಹೇಳ್ಯಾರ. ನಮ್ಮ ಮನಿ ಬರ್ಬೇಡ ಅಂತ ಹೊಡೆದಾರ. ಆದ್ರೆ ನನಗೆ ಎಂದೂ ಒಗ್ದಿಲ್ಲ. ಅವ್ರ ತಲೆ ಮೇಲೆ ಕೈ ಇಟ್ಟ ಆಶೀರ್ವಾದ ಮಾಡ್ಯಾರ. ಆ ಆಶೀರ್ವಾದನ ಇಷ್ಟೆಲ್ಲ ಮಾಡ್ಕೊಂಡಿನಿ. ಇಷ್ಟೇ. ಅವ್ರನ್ನ ಯಾರು ಬಸ್ಸ ನಮ್ಮನ್ ಬಗ್ಗೆ ಹೇಳ್ಕೊಬೇಕ ಇದೊಂದೇ ರೀ. ನಂಗೆ ಮತ್ತೆ ಹೊಗಳಕ್ ಏನು ಮಾತಿಲ್ಲ ಅವ್ರ ಬಗ್ಗೆ. ಅವ್ರು ಒಳ್ಳೆಯವ್ರ ಅದಾರ. ಅವ್ರು ನಂಗೆ ಬಾಳ ಸಾಥ್ ಕೊಟ್ಟಾರ. ನಮ್ಮ ಊರಾಗ ಬಾಳ ಜನ ಅದಾರ. ನಮ್ಮೂರೇ ಸಂಗೀತ ಅಲ್ಕೊಂಡ್ ಹಂಗ್ ಮಾಡ್ರಿ, ಇಲ್ಕೊಂಡ್ರಿ ಹಿಂಗ್ ಮಾಡ್ರಿ. ನಮ್ಮ ಊರಾಗ ಇದ್ದು ಜನ ಹೇಳಂಗ್ ಹೊಗಳ್ಯಾರ. ಆದ್ರ ಅವ್ರ ಅದಾರಲ್ರಿ ನನ್ ಬಗ್ಗೆ ಬಾಳ ಹೊಗಳ್ಯಾರ ಅಯ್ಯವ್ರು. ಓಕೆ ಸಂಗೀತ ಅವರೇ, ಇಷ್ಟೊತ್ತು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ನಮ್ಮ KTTV ಕನ್ನಡದೊಂದಿಗೆ ಹಂಚಿಕೊಂಡ್ರಿ. ತಮ್ಮ ಜೀವನದ ಯಶೋಗಾಥೆಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಮೇಡಮ್, ಇನ್ನು ತಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ಗಳು, ತಮ್ಮ ಫ್ಯೂಚರ್ ಅಲ್ಲಿ ಮಾಡ್ತಕ್ಕಂತಹ ಕಾರ್ಯಗಳು ಯಶಸ್ವಿ ಆಗ್ಲಿ, ಮತ್ತೊಂದೇ ನಿಮ್ಮ ಸಂದರ್ಶನವನ್ನ ಇನ್ನೊಮ್ಮೆ ಮಾಡುವಂತಹ ಸೌಭಾಗ್ಯ ನಮಗೆ ಬರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ಮುಂಜಾನೆದ್ದು ನಮ್ಮ ಮೋರೆ ನೋಡಿದರೆ ಶೋಭೆಯೋ.